ಅಮೆರಿಕದ ಡಾಲರ್ ಕನಸಿಗೆ ಕೊಳ್ಳಿ. H1B ವೀಸಾ ನಿಯಮದಲ್ಲಿ ಬದಲಾವಣೆ. ಎಸ್ ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ಅಮೆರಿಕಕ್ಕೆ ಹೋಗಿ ನೆಲೆಸಬೇಕು, ಅಲ್ಲಿ ಡಾಲರ್ ಗಳಿಸಬೇಕು ಅಂತ ಕನಸು ಕಾಣ್ತಿರೋ ಲಕ್ಷಾಂತರ ಭಾರತೀಯ ಯುವಕರಿಗೆ ಒಂದು ಕ್ಷಣ ಅಚ್ಚರಿ ಅನಿಸುತ್ತೆ. ಇಷ್ಟು ದಿನ ಸುಲಭವಾಗಿದ್ದ ಅಮೆರಿಕದ ಹಾದಿ ಇನ್ಮುಂದೆ ಅತಿ ಕಠಿಣವಾಗಲಿದೆ. ಯಾಕಂದ್ರೆ ಅಮೆರಿಕ ಸರ್ಕಾರ ಈಗ H1B ವೀಸಾ ಹೊಂದಿರೋ ವಿದೇಶಿ ಉದ್ಯೋಗಿಗಳ ಕನಿಷ್ಠ ವೇತನವನ್ನ ಬರೋಬ್ಬರಿ 30% ಹೆಚ್ಚಿಸಲು ಪ್ರಸ್ತಾಪವನ್ನ ಮಾಡಿದೆ. ಮೇಲ್ನೋಟಕ್ಕೆ ಇದು ಸಂಬಳ ಜಾಸ್ತಿ ಆಯ್ತು ಅಂತ ಖುಷಿ ಕೊಡೋ ವಿಷಯ ಅನ್ಸಿದ್ರು ಕೂಡ ಇದರ ಹಿಂದಿರೋ ಅಸಲಿ ರಹಸ್ಯ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಅಮೆರಿಕದ ಈ ಹೊಸ ನಿಯಮಗಳು ಭಾರತೀಯ ಟೆಕ್ಕಿಗಳಿಗೆ ಆಘಾತ ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಈ 30% ಸಂಬಳ ಏರಿಕೆಯ ಹಿಂದಿರುವಂತಹ ಅಸಲಿಯತ್ ಏನು? ಕೆಲಸ ಕೊಡೋ ಕಂಪನಿಗಳು ಈಗ ಯಾಕೆ ಹಿಂದೇಟು ಹಾಕ್ತಿವೆ? ಅಮೆರಿಕನ್ ಸಿಇಒ ಜೇಮ್ಸ್ ಬ್ಲಂಟ್ ಬಿಚ್ಚಿಟ್ಟಿರುವಂತಹ ಆ ಸ್ಫೋಟಕ ಸತ್ಯಗಳು ಏನು? ಒಂದು ಕಂಪ್ಲೀಟ್ ರೋಚಕ ರಿಪೋರ್ಟ್ ಇಲ್ಲಿದೆ. ನಾನು ಶಿವಮೂರ್ತಿ ಸರ್ಮಾ. ಅನಿವಾಸಿ ಭಾರತೀಯರಿಗೆ ಸ್ಯಾಲರಿ ಹೈಕ್, ಇದು ಟೆಕ್ಕಿಗಳಿಗೆ ವರವೋ ಶಾಪವೋ? ಎಸ್ ವೀಕ್ಷಕರೇ, ಮೊದಲು ನಾವು ಅಮೆರಿಕದ ಕಾರ್ಮಿಕ ಇಲಾಖೆ ತಂದಿರುವಂತಹ ಆ ಹೊಸ ಪ್ರಸ್ತಾಪವನ್ನ ನೋಡ್ತಾ ಹೋಗೋಣ. ಮಾರ್ಚ್ 27ರಂದು ಹೊರಬಿದ್ದಿರುವಂತಹ ಈ ಹೊಸ ನಿಯಮದ ಪ್ರಕಾರ H1B ವೀಸಾ ಅಡಿಯಲ್ಲಿ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವ ಕಂಪನಿಗಳು ಇನ್ಮುಂದೆ ಅತ್ಯಂತ ಹೆಚ್ಚಿನ ಸಂಬಳವನ್ನ ನೀಡಲೇಬೇಕಿದೆ. ಅಮೆರಿಕದ ಸ್ಥಳೀಯ ಉದ್ಯೋಗಿಗಳ ಹಿತರಕ್ಷಣೆ ಮಾಡುವ ನೆಪದಲ್ಲಿ ಈ ನಿಯಮವನ್ನ ತರಲಾಗಿದೆ. ಇದರಲ್ಲಿ ಒಟ್ಟು 4 ಕೆಟಗರಿಗಳನ್ನ ಮಾಡಲಾಗಿದ್ದು, ಎಂಟ್ರಿ ಲೆವೆಲ್ ನಿಂದ ಹಿಡಿದು ಅತ್ಯಂತ ಅನುಭವ ಇರುವಂತಹ ಉದ್ಯೋಗಿಗಳವರೆಗೂ ಕೂಡ ಸಂಬಳದ ಮಟ್ಟವನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ಈ ಪ್ರಸ್ತಾಪಕ್ಕೆ ಮೇ 26ರವರೆಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಒಂದು ವೇಳೆ ಇದು ಜಾರಿಯಾದ್ರೆ ಅಮೆರಿಕದ ಕಂಪನಿಗಳು ಕಡಿಮೆ ಸಂಬಳಕ್ಕೆ ವಿದೇಶಿಯರನ್ನ, ಅಂದ್ರೆ ವಿಶೇಷವಾಗಿ ಭಾರತೀಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಭಾರತೀಯ ಟೆಕ್ಕಿಗಳು ಕೂಡ ಈಗ ಈ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಈಗ ಬಂದಿದೆ. ಎಂಟ್ರಿ ಲೆವೆಲ್ ಸಂಬಳ $97,000 ಏರಿಕೆ. ಭಾರತೀಯ ಫ್ರೆಷರ್ಗಳಿಗೆ ಅಮೆರಿಕದ ಬಾಗಿಲು ಬಂದ್. ವೀಕ್ಷಕರೇ, ಈ ಹೊಸ ದರ ಪಟ್ಟಿ ಹೇಗಿದೆ ಅನ್ನೋದನ್ನ ಸ್ವಲ್ಪ ಡೀಪ್ ಆಗಿ ಗಮನಿಸೋದಾದ್ರೆ, ಈ ಮೊದಲು ಎಂಟ್ರಿ ಲೆವೆಲ್ ಅಂದ್ರೆ ಫ್ರೆಷರ್ ಆಗಿ ಅಮೆರಿಕಕ್ಕೆ ಹೋಗೋರಿಗೆ ವಾರ್ಷಿಕ ಸುಮಾರು $73,279 ಸಂಬಳವನ್ನ ನೀಡಲಾಗ್ತಿತ್ತು. ಆದ್ರೆ ಹೊಸ ನಿಯಮದ ಪ್ರಕಾರ ಇದನ್ನ ಬರೋಬ್ಬರಿ $97,766 ಏರಿಸಲು ಪ್ಲಾನ್ ಮಾಡಲಾಗಿದೆ. ಅಂದ್ರೆ 33% ಭಾರಿ ಏರಿಕೆ. ಇನ್ನು ಲೆವೆಲ್ 2 ಉದ್ಯೋಗಿಗಳ ಸಂಬಳ 98,000ದಿಂದ $1,23,000 ಏರಿಕೆ ಆಗಿದೆ. ಇನ್ನು ಲೆವೆಲ್ 3 ಉದ್ಯೋಗಿಗಳಿಗೆ $1.47 ಲಕ್ಷ ಮತ್ತು ಲೆವೆಲ್ 4 ಅಂದ್ರೆ ಅತ್ಯಂತ ಎಕ್ಸ್ಪೀರಿಯನ್ಸ್ ಇರೋರಿಗೆ ಬರೋಬ್ಬರಿ $1,75,000 ಸಂಬಳವನ್ನ ನೀಡಬೇಕು. ವೀಕ್ಷಕರೇ, ಯೋಚನೆ ಮಾಡಿ, ಇಷ್ಟೊಂದು ದೊಡ್ಡ ಮಟ್ಟದ ಸಂಬಳ ನೀಡಬೇಕಾದ್ರೆ ಅಮೆರಿಕದ ಕಂಪನಿಗಳು ವಿದೇಶಿಯರನ್ನ ಯಾಕೆ ತೆಗೆದುಕೊಳ್ತವೆ? ಅದರ ಬದಲು ಸ್ಥಳೀಯ ಅಮೆರಿಕನರಿಗೆ ಕೆಲಸವನ್ನ ಕೊಡ್ತೀವಿ ಅಂತ ಕಂಪನಿಗಳು ಹೇಳ್ತವೆ. ಇದು ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳಿಗೆ ದೊಡ್ಡ ಹೊರೆಯಾಗಲಿದ್ದು, ಭಾರತದಿಂದ ಹೊಸದಾಗಿ ಹೋಗೋರಿಗೆ ಕೆಲಸ ಸಿಗೋದು ಇನ್ಮುಂದೆ ಅಸಾಧ್ಯವಾಗಬಹುದು. $1 ಲಕ್ಷ ಎಂಟ್ರಿ ಫೀಸ್, ಟ್ರಂಪ್ ಸರ್ಕಾರದ ಮಾಸ್ಟರ್ ಪ್ಲಾನ್. ಈ ನಿಯಮದ ಜೊತೆಗೆ ಮತ್ತೊಂದು ಶಾಕಿಂಗ್ ವಿಷಯ ಅಡಗಿದೆ. ಕಳೆದ ವರ್ಷ ಅಂದ್ರೆ ಸೆಪ್ಟೆಂಬರ್ 19, 2025ರಂದು ಅಮೆರಿಕದ ಅಧ್ಯಕ್ಷರು ಒಂದು ಆದೇಶವನ್ನ ಹೊರಡಿಸಿದರು. ಅದರ ಪ್ರಕಾರ ಅಮೆರಿಕದ ಹೊರಗಿರೋ H1B ಅಭ್ಯರ್ಥಿಗಳು ವೀಸಾವನ್ನ ಪಡೆಯಬೇಕಾದ್ರೆ ಬರೋಬ್ಬರಿ $1 ಲಕ್ಷ ಅಂದ್ರೆ ಸುಮಾರು $85 ಲಕ್ಷ ವೀಸಾ ಫೀಸ್ ಕಟ್ಟಬೇಕು ಅನ್ನೋ ಪ್ರಸ್ತಾಪವೂ ಇದೆ. ಯೋಚನೆ ಮಾಡಿ ವೀಕ್ಷಕರೇ, ಅಮೆರಿಕಕ್ಕೆ ಹೋಗೋಕ್ಕೂ ಮುನ್ನವೇ ಇಷ್ಟೊಂದು ದೊಡ್ಡ ಹಣವನ್ನ ಯಾರು ಕಟ್ಟೋಕೆ ಸಾಧ್ಯ? ಅಮೆರಿಕದ ಸ್ಥಳೀಯ ಕಾರ್ಮಿಕರನ್ನ ಪ್ರೊಟೆಕ್ಟ್ ಮಾಡೋಕೆ ಅಮೆರಿಕ ಸರ್ಕಾರ ವಿದೇಶಿಯರನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡೋಕೆ ಹೊರಟಿದೆ. 2020ರಲ್ಲೂ ಕೂಡ ಅಮೆರಿಕ ಸರ್ಕಾರ ಇಂತಹದ್ದೇ ಪ್ರಯತ್ನವನ್ನು ಮಾಡಿತ್ತು. ಆದ್ರೆ ಆಗ ಕಾನೂನು ತೊಡಕುಗಳಿಂದ ಅದು ನಿಂತು ಹೋಗಿತ್ತು. ಆದ್ರೆ ಈ ಬಾರಿ ಮಾತ್ರ ಅಮೆರಿಕ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಈ ಚಕ್ರವ್ಯೂಹವನ್ನ ಸಿದ್ಧಪಡಿಸಿದೆ. ಭಾರತೀಯರು ಅಮೆರಿಕದ ಕೆಲಸ ಕಿತ್ತುಕೊಳ್ತಿಲ್ಲ. 16 ಕೋಟಿ ಉದ್ಯೋಗಿಗಳಲ್ಲಿ H1B ಪಾಲು ಕೇವಲ 0.5%. ಎಸ್ ವೀಕ್ಷಕರೇ, ಅಮೆರಿಕದಲ್ಲಿ ವಿದೇಶಿಯರ ವಿರುದ್ಧ ಒಂದು ರೀತಿಯ ದ್ವೇಷದ ವಾತಾವರಣ ಸೃಷ್ಟಿಯಾಗ್ತಿರುವಂತಹ ಹೊತ್ತಲ್ಲಿ ಅಮೆರಿಕನ್ ಸಿಇಒ ಜೇಮ್ಸ್ ಬ್ಲಂಟ್ ಈಗ ಭಾರತೀಯರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಚ್ಚಿಟ್ಟಿರುವಂತಹ ಅಂಕಿ ಅಂಶಗಳನ್ನ ಈಗ ಅಮೆರಿಕನರ ಕಣ್ಣು ಕೆಂಪಾಗಿಸಿದೆ. ಜೇಮ್ಸ್ ಬ್ಲಂಟ್ ಹೇಳೋ ಪ್ರಕಾರ ಅಮೆರಿಕದ ಒಟ್ಟು 16 ಕೋಟಿ ಉದ್ಯೋಗಿಗಳಲ್ಲಿ H1B ವೀಸಾ ಹೊಂದಿರುವಂತಹ ವಿದೇಶಿಯರ ಸಂಖ್ಯೆ ಕೇವಲ 7 ಲಕ್ಷ ಮಾತ್ರ, ಅಂದ್ರೆ 0.5% ಕೂಡ ಇಲ್ಲ. ಹೀಗಿರುವಾಗ ವಿದೇಶಿಯರು ಬಂದು ನಮ್ಮ ಕೆಲಸ ಕಿತ್ತುಕೊಳ್ತಿದ್ದಾರೆ ಅಂತ ಅಮೆರಿಕನರು ಆತಂಕ ಪಡೋದು ಕೇವಲ ಒಂದು ಭ್ರಮೆ ಅಷ್ಟೇ ಅಲ್ಲ, ಅತ್ಯಂತ ಡಿಮ್ಯಾಂಡ್ ಇರುವಂತಹ STEM ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥ್ಸ್ ಕ್ಷೇತ್ರದಲ್ಲೂ ಕೂಡ H1B ಉದ್ಯೋಗಿಗಳ ಪಾಲು ಕೂಡ ಕೇವಲ 5% ಇದೆ.
ಈ ಇಡೀ ಚರ್ಚೆ ಅಂಕಿಅಂಶಗಳಿಗಿಂತ ಹೆಚ್ಚಾಗಿ ಕೇವಲ ಭಾವನೆಗಳ ಮೇಲೆ ನಡೀತಿದೆ. ಇಲ್ಲಿ ಭಾರತೀಯರ ತಪ್ಪು ಏನೂ ಇಲ್ಲ ಅಂತ ಜೇಮ್ಸ್ ಬ್ಲಂಟ್ ಧೈರ್ಯವಾಗಿ ಹೇಳಿದ್ದಾರೆ. ಸರಿಯಾದ ಮಾಹಿತಿ ನೀಡಿ, ಸುಳ್ಳು ಸುದ್ದಿಗೆ ಬ್ರೇಕ್ ಹಾಕಿ. ಇನ್ನು ಮುಂದೆ ಪ್ರತಿ ವಾರ ಬಿಡುಗಡೆಯಾಗಲಿದೆಯಾ H1B ಡೇಟಾ? ವೀಕ್ಷಕರೇ, ಜೇಮ್ಸ್ ಬ್ಲಂಟ್ ಅವರು ಅಮೆರಿಕದ ಇಮಿಗ್ರೇಷನ್ ಇಲಾಖೆಗೆ ಅಂದ್ರೆ USCISಗೆ ಒಂದು ಖಡಕ್ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಒಂದು ಪಬ್ಲಿಕ್ ಡ್ಯಾಶ್ ಬೋರ್ಡ್ ರೆಡಿ ಮಾಡಿ, ಅದರಲ್ಲಿ ಪ್ರತಿ ವಾರ ಎಷ್ಟು ಹೊಸ H1B ವೀಸಾವನ್ನ ನೀಡಲಾಗಿದೆ, ಎಷ್ಟು ಜನ ಹಳೆಯ ಉದ್ಯೋಗಿಗಳ ವೀಸಾ ಎಕ್ಸ್ಟೆಂಡ್ ಆಗಿದೆ, ಇದನ್ನ ಜನರಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಮೆರಿಕದ ಜನರಿಗೆ ವೀಸಾ ರಿನಿವಲ್ ಅಂದ್ರೂ ಕೂಡ ಅದು ಹೊಸ ಉದ್ಯೋಗಿ ಅಂತಾನೆ ತಪ್ಪು ತಿಳುವಳಿಕೆ ಇದೆ. ಈ ಒಂದು ತಪ್ಪು ಮಾಹಿತಿಯಿಂದಾಗಿ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ಅಂದ್ರೆ ಆಂಟಿ ಇಂಡಿಯನ್ ಸೆಂಟಿಮೆಂಟ್ ಬೆಳೆಯುತ್ತಾ ಇದೆ. ಈಗ ಅಮೆರಿಕದಲ್ಲಿರುವಂತಹ ಭಾರತೀಯರ ಬಗ್ಗೆಯೂ ಕೂಡ ಸತ್ಯ ಹೊರಬರಬೇಕಿದೆ. ಪಾರದರ್ಶಕತೆ ಇಲ್ಲದಿದ್ದರೆ ನಮ್ಮ ದೇಶದ ಪ್ರತಿಭಾವಂತ ಯುವಕರು ಅಮೆರಿಕದ ರಾಜಕೀಯಕ್ಕೆ ಬಲಿಯಾಗೋದು ಗ್ಯಾರಂಟಿ ಅಲ್ವಾ? ಭಾರತದ IT ಉದ್ಯಮಕ್ಕೆ ಎದುರಾಯ್ತಾ ಕುತ್ತು. ವಿದೇಶಿ ನೆಲದಲ್ಲಿ ಕನ್ನಡಿಗರ ಅಸ್ತಿತ್ವಕ್ಕೆ ಅತಿ ದೊಡ್ಡ ಸವಾಲು. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳು ಭಾರತದ IT ಕಂಪನಿಗಳಾದ ಇನ್ಫೋಸಿಸ್, TCS ಮತ್ತು ವಿಪ್ರೋ ಇದರ ಮೇಲೆ ನೇರ ಪರಿಣಾಮ ಬೀರಲಿವೆ. ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಅಮೆರಿಕಕ್ಕೆ ಕಳಿಸಬೇಕಾದ್ರೆ ಈಗ 30% ಎಕ್ಸ್ಟ್ರಾ ಸಂಬಳ ಕೊಡಬೇಕು. ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಇದು ಪರೋಕ್ಷವಾಗಿ ಭಾರತದಲ್ಲಿರುವಂತಹ ಉದ್ಯೋಗಿಗಳ ಮೇಲೆ ಕೂಡ ಪ್ರಭಾವವನ್ನು ಬೀರಬಹುದು. ಅಮೆರಿಕದ ಈ ಸಂಬಳ ಏರಿಕೆ ಪ್ರಸ್ತಾಪ ಕೇವಲ ಆರ್ಥಿಕ ವಿಷಯವಲ್ಲ, ಇದು ಒಂದು ರೀತಿಯ ರಾಜಕೀಯ ರಣತಂತ್ರ ಅಂತ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅಮೆರಿಕದ H1B ವೀಸಾ ಲೋಕದಲ್ಲಿ ಈಗ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಮೇ 26ರ ನಂತರ ಈ ಸಂಬಳ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಭಾರತೀಯ ಟೆಕ್ಕಿಗಳಿಗೆ ಇದು ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸಮಯ. ಅಮೆರಿಕದಲ್ಲಿರುವಂತಹ ನಮ್ಮ ಭಾರತೀಯರು ಕೂಡ ಈ ಸವಾಲನ್ನ ಹೇಗೆ ಎದುರಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಜೇಮ್ಸ್ ಬ್ಲಂಟ್ ಅವರು ಹೇಳಿದಂತೆ ಅಂಕಿಅಂಶಗಳು ನಿಜವಾಗಿಯೂ ಸತ್ಯವನ್ನ ಹೇಳ್ತಾವ, ಅಥವಾ ಅಮೆರಿಕ ಸರ್ಕಾರ ತನ್ನ ಹಠವನ್ನ ಮುಂದುವರಿಸುತ್ತಾ? ಅಮೆರಿಕದ ಈ ಹೊಸ ನಿಯಮಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ಇದರಿಂದ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.